ಬ್ಲ್ಯಾಕ್ ಬ್ಲೂ. ಸೊ ಇವತ್ತಿನ ಒಂದು ವಿಡಿಯೋ ಬಂದು ಹೆಲ್ತ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಸಾರಿ ಫಾರ್ ಲಾಸ್ಟ್ ವೀಕ್ ನಾನು ಯಾವುದೇ ರೀತಿಯಾದಂಥ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ, ಸಮ್ ರೀಸನ್ಸಿಂದ. ಸೊ ಈ ವೀಕಿಂದ ನಾನು ಕರೆಕ್ಟಾಗಿ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಸೊ ಈ ವೀಕ್ ಫುಲ್ ಆಫ್ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಆಗಿರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಬಂದು ನಾನು ಫಸ್ಟ್ ಹೆಲ್ತ್ ರಿಲೇಟೆಡ್ ವಿಡಿಯೋನ ಹಾಕ್ತಾ ಇದ್ದೀನಿ. ದಟ್ ಈಸ್ ಆಲ್ರೆಡಿ ಐರನ್ ಡಿಫಿಷಿಯನ್ಸಿ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ ಫಸ್ಟ್ ವೀಕಲ್ಲಿ. ಸೊ ಈ ವೀಕ್ ಫುಲ್ ಆಫ್ ನಿಮಗೆ ನಾನು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ನ ಹಾಕ್ತಾ ಬರ್ತೀನಿ. ಸೊ ಫಸ್ಟ್ ಇವತ್ತಿನ ಒಂದು ವಿಡಿಯೋ ಬಂದು ವೈಟಮಿನ್ ಸಿ ಡಿಫಿಷಿಯನ್ಸಿ. ವೈಟಮಿನ್ ಸಿ ಡಿಫಿಷಿಯನ್ಸಿ ಅನ್ನೋದು ಕಾಮನ್ ಆಗೋಗಿದೆ ಇವಾಗ. ಸೊ ಫಸ್ಟ್ ಆಫ್ ಆಲ್ ವೈಟಮಿನ್ ಸಿ ಡಿಫಿಷಿಯನ್ಸಿ ಅಂತ ಅಂದರೆ ಏನು ಅಂತ ತಿಳ್ಕೊಂಬಿಡೋಣ. ವೈಟಮಿನ್ ಸಿ ಅನ್ನೋದಕ್ಕೆ ಇನ್ನೊಂದು ವರ್ಡ್ ಬಂದು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಆಸ್ಕಾರ್ಬಿಕ್ ಆ್ಯಸಿಡ್ ಆರ್ ವೈಟಮಿನ್ ಸಿ ಡಿಫಿಷಿಯನ್ಸಿ ಅಂತ ಅಂದರೆ ವೈಟಮಿನ್ ಸಿ, ಆಸ್ಕಾರ್ಬಿಕ್ ಆಸಿಡ್ ಆರ್ ವೈಟಮಿನ್ ಸಿ ಅಂತ ಹೇಳ್ತೀವಿ. ವೈಟಮಿನ್ ಸಿ ಹೇಗೆ ನಮ್ಮ ಬಾಡಿ ಒಳಗಡೆ ಹೋಗುತ್ತೆ ಅಂತ ಅಂದರೆ, ವೈಟಮಿನ್ ಸಿ ಬಂದು ನೀರಿನಲ್ಲಿ ಕರಗೋ ಒಂದು ಅಂಶ ಆಗುತ್ತೆ, ನೀರಿನಲ್ಲಿ ಕರಗೋವಂಥ ಒಂದು ಅಂಶ. ಸೊ ನಮ್ಮ ಬಾಡಿಗದು ಏನೇನು ಸಪ್ಲೈಸ್ ಮಾಡುತ್ತೆ, ಒಂದು ಏನು ಫಂಕ್ಷನ್ಸ್ ಮಾಡುತ್ತೆ, ಇದು ಬಂದು ಇಟ್ಸ್ ಪ್ಲೇ ಅ ವೈಟಲ್ ರೋಲ್. ನಮ್ಮ ಬಾಡಿಗೆ, ನಮ್ಮ ಹೆಲ್ತಿಗೆ ಒಂದು ವೈಟಲ್ ರೋಲ್ನ ಪ್ಲೇ ಮಾಡುತ್ತೆ. ನಮ್ಮ ಸ್ಕಿನ್ಗಾಗಿರ್ಬಹುದು, ಇಮ್ಯುನಿಟಿ ಸಿಸ್ಟಮ್ಸ್ಗಾಗಿರ್ಬೋದು, ಜಾಯಿಂಟ್ ಪೇಯ್ನ್ಸ್ಗಾಗಿರ್ಬೋದು. ಸೊ ವೈಟಮಿನ್ ಸಿ ಡಿಫಿಷಿಯನ್ಸಿ ಕಮ್ಮಿ ಆಗ್ತಾ ಬಂದರೆ ಫಸ್ಟು ನಮ್ಮ ಸ್ಕಿನ್ನಲ್ಲಿ ಕಾಣುತ್ತೆ, ರ್ಯಾಷಸ್ ಕಾಣೋದಾಗಿರ್ಬೋದು, ಬ್ರೈಟ್ ಸ್ಕಿನ್ ಆಗೋದಾಗಿರ್ಬೋದು, ಗ್ಲೋಯಿಂಗ್ ಸ್ಕಿನ್ ಆಗದೆ ಇರೋ ಥರ ಆಗಿರ್ಬೋದು. ಸೊ ಇದು ಬಂದು ವೈಟಮಿನ್ ಸಿ ಡಿಫಿಷಿಯನ್ಸಿಗೆ ಕಾರಣ ಆಗುತ್ತೆ. ಇನ್ನೊಂದು ಬಂದು ಕಂಟಿನ್ಯೂಸ್ಲಿ ಜಾಯಿಂಟ್ ಪೇನ್ ಅಥವಾ ಮಸಲ್ಸ್ ಪೇನ್ ಬರ್ತಾ ಇದೆ, ಅದು ಕೂಡ ವೈಟಮಿನ್ ಸಿ ಡಿಫಿಷಿಯನ್ಸಿ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ನಾನು ಏನು ಹೇಳಿದೆ, ಫಸ್ಟ್ ಜಾಯಿಂಟ್ ಪೇನ್, ಇಮ್ಯುನಿಟಿ ಸಿಸ್ಟಮ್. ಸೊ ಇಮ್ಯುನಿಟಿ ಸಿಸ್ಟಮು ಕೂಡ ಅವಾಗವಾಗ ತುಂಬಾ ಹುಷಾರು ತಪ್ತಾ ಹೋಗೋದಾಗಿರ್ಬೋದು, ಸ್ಟ್ರೆಸ್ ಜಾಸ್ತಿ ಆಗೋದಾಗಿರ್ಬೋದು, ಕಂಟಿನ್ಯೂಸ್ಲಿ ಯಾವುದಾದ್ರೂ ಒಂದು ಡಿಸೀಸ್ ನಮ್ಮ ಬಾಡೀಲಿ ಲೈಕ್ ಒಂದು ವೀಕ್ 3 to 4 ಮ್ಯಾಕ್ಸಿಮಮ್ ಒಂದು ಡಿಸೀಸ್ ಬಂತು ಅಂತಂದರೆ 3 to 5 days ಇರುತ್ತೆ. ಸೊ ಯಾವುದು ಡಿಸೀಸ್ ಕಂಟಿನ್ಯೂಸ್ ಆಗಿ ಒಂದು ಮಂತ್ ಆಗಿರ್ಬೋದು, ಒಂದು ಇಯರ್ ಆಗಿರ್ಬೋದು, ಕ್ಯೂರ್ ಆಗದೆ ಇರುವಂಥ ಡಿಸೀಸ್ ಕೂಡ ವೈಟಮಿನ್ ಸಿ ನಮ್ಮ ಬಾಡಿಲಿರುವಂಥ ವೈಟಮಿನ್ ಸಿನ ರೆಡ್ಯೂಸ್ ಮಾಡ್ತಾ ಬರುತ್ತೆ. ಸೊ ಯಾವುದೇ ರೀತಿಯಾದಂತಹ ನಾವು ಏನೇ ಆಹಾರ ತೊಗೊಂಡ್ರು ಕೂಡ ಹುಷಾರಿಲ್ದಿರೋ ಟೈಮಲ್ಲಿ, ಸೊ ಈ ಒಂದು ಆಹಾರ ಏನಾಗುತ್ತೆ ನಮ್ಮ ಬಾಡಿಗೆ ಅಷ್ಟು ಕರೆಕ್ಟಾಗಿ ಅಬ್ಸರ್ವ್ ಆಗ್ತಾ ಹೋಗಲ್ಲ, ಬಿಕಾಸ್ ಆಫ್ ನಮ್ಮ ಬಾಡಿಲಿ ಒಂದು ಡಿಸೀಸ್ ಇರುತ್ತೆ. ಸೊ ಆ್ಯಂಡ್ ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ ಆಗಿರ್ಬೋದು. ಸೊ ಈ ಒಂದು ವೈಟಮಿನ್ ಸಿ ಡಿಫಿಷಿಯನ್ಸಿನ ನಾವು ಯಾವ ರೀತಿ ತಡೆಗಟ್ಟಬಹುದು, ನ್ಯಾಚುರಲ್ ಆಗಿ ಯಾವ ರೀತಿ ತಡೆಗಟ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ವೈಟಮಿನ್ ಸಿ ಡಿಫಿಷಿಯನ್ಸಿ ಅಂತ ಅಂದರೆ ಏನು ಅಂತ ಹೇಳಿದ್ದಾಯಿತು. ಇದು ಬಂದು ನೀರಿನಲ್ಲಿ ಕರಗುವಂಥ ಒಂದು ಅಂಶ ಆಗುತ್ತೆ. ಸೊ ವೈಟಮಿನ್ ಸಿ ನಮ್ಮ ಬಾಡಿಲಿ ಯಾವ ರೀತಿ ಪ್ಲೇ ಮಾಡುತ್ತೆ ಅಂತ ಅಂದರೆ, ಐರನ್ನ ಅಬ್ಸಾರ್ಪ್ಷನ್ ಮಾಡುತ್ತೆ. ಐರನ್ ನಮ್ಮ ಬಾಡಿಲಿ ಏನೇನು ಐರನ್ ಕಂಟೆಂಟ್ಸ್ ನಾವು ತೊಗೊಂಡಿರ್ತೀವೋ ಅದನ್ನು ಅಬ್ಸರ್ವ್ ಮಾಡಿ ನಮ್ಮ ಬಾಡಿ ಕರೆಕ್ಟಾಗಿ ಫಂಕ್ಷನ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿ ಆಗ್ತಾ ಬರುತ್ತೆ. ಯಾವುದೇ ರೀತಿಯಾದಂತಹ ಡಿಸೀಸ್ ಬಂದರೂ ಕೂಡ ತಡೆಯುವಂಥ ಶಕ್ತಿ ಕೂಡ ಕೊಡುತ್ತೆ. ಸ್ಟ್ರೆಸ್ ಆಗೋದಾಗಿರ್ಬೋದು ಅದೆಲ್ಲ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ವೈಟಮಿನ್ ಸಿ ಅನ್ನೋದು ತುಂಬ ಒಂದು ಇಂಪಾರ್ಟೆಂಟ್ ರೋಲ್ನ ನಮ್ಮ ಬಾಡಿಲಿ ಪ್ಲೇ ಮಾಡ್ತಾ ಬರುತ್ತೆ. ಸೊ ವೈಟಮಿನ್ ಸಿ ಕಮ್ಮಿ ಆಗೋದು ಏನಕ್ಕೆ ಅಂತ ಅಂದರೆ, ಫಸ್ಟ್ ಬಂದು ಡಯಟರಿ ಫ್ಯಾಕ್ಟರ್ನ ಚೇಂಜ್ ಮಾಡೋದ್ರಿಂದ, ಕರೆಕ್ಟಾಗಿ ಇರ್ರೆಗ್ಯುಲರ್ ಆಗಿ ಊಟ ಮಾಡೋದಾಗಿರ್ಬೋದು, ಕರೆಕ್ಟ್ ಟೈಮ್ಗೆ ಊಟ ಮಾಡದೇ ಇರೋದಾಗಿರ್ಬೋದು, ಅದಕ್ಕೇನು ವೈಟಮಿನ್ ಸಿ ಇರುವಂಥ ಆಹಾರನ ಕರೆಕ್ಟಾಗಿ ಸೇವಿಸದೇ ಇರೋದಾಗಿರ್ಬೋದು. ಸೊ ಇದೆಲ್ಲ ಒಂದು ವೈಟಮಿನ್ ಸಿ ಡಿಫಿಷಿಯನ್ಸಿಗೆ ಕಾರಣ ಆಗುತ್ತೆ. ಆ್ಯಂಡ್ ನಮ್ಮ ಬಾಡಿಗೆ ಮ್ಯಾಕ್ಸಿಮಮ್ ಆಗಿ ಅಡಲ್ಟ್ ಮೆನ್ಗೆ 80% ಮಿಲಿಗ್ರಾಮ್ ಪರ್ ಡೇ ವೈಟಮಿನ್ ಸಿ ಬಾಡಿಗೆ ಹೋಗಬೇಕಾಗುತ್ತೆ. ಆ್ಯಂಡ್ ಅಡಲ್ಟ್ ವುಮೆನ್ಗೆ 75% ಮಿಲಿಗ್ರಾಮ್ ಪರ್ ಡೇ ವೈಟಮಿನ್ ಸಿ ಅನ್ನೋದು ಬಾಡಿಗೆ ತೊಗೋಬೇಕಾಗತ್ತೆ. ಸೊ ಈ ಒಂದು ವೈಟಮಿನ್ ಸಿ ಬರೋದು ಏನಕ್ಕೆ ಅಂತ ಅಂದರೆ, ಆಲ್ರೆಡಿ ಹೇಳಿದೆ, ನಮ್ಮ ಒಂದು ವೈಟಮಿನ್ ಸಿ ಅನ್ನೋದು ಅಂಶ ಕಡಿಮೆ ಇರೋದ್ರಿಂದ, ನಮ್ಮ ಬಾಡಿ ಕಡಿಮೆ ಇರೋದ್ರಿಂದ ಈ ಒಂದು ವೈಟಮಿನ್ ಸಿ ಡಿಫಿಷಿಯನ್ಸಿ ಬರುತ್ತೆ. ಸೊ ಇನ್ನೊಂದೇನು ಅಂತ ಅಂದರೆ, ಆಲ್ಕೋಹಾಲ್ ಯಾರು ಕನ್ಸಪ್ಷನ್ ಮಾಡ್ತಾ ಇರ್ತಾರೋ, ಯಾರು ಕುಡಿತಿರ್ತಾರೋ ಅವರಿಗೆ ವೈಟಮಿನ್ ಸಿ ಅನ್ನೋ ಬಾಡಿಲಿ ರೆಡ್ಯೂಸ್ ಆಗ್ತಾ ಬರುತ್ತೆ ಹೊರತು ಅವ್ರಿಗೆ ಜಾಸ್ತಿ ಆಗ್ತಾ ಬರೋದಿಲ್ಲ. 35+ ಮಿಲಿಗ್ರಾಮ್ ಪರ್ ಡೇ ಅವರು
ವೈಟಮಿನ್ ಸಿ ಇರುವಂಥ ಆಹಾರನ ಸೇವಿಸಿದ್ರೆ ಮಾತ್ರನೇ ಅವ್ರಿಗೆ ಬಾಡಿ ಯಾವುದೇ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. ಯಾರಿಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾ ಇರುವಂಥ ಪೀಪಲ್ಸ್ಗೆ ನಾನು ಹೇಳ್ತಾ ಇರೋದು. ಇವಾಗಿನ ಜನ್ರೇಷನಲ್ಲಿ ಸ್ಟೂಡೆಂಟ್ಸು ಕೂಡ ಆಲ್ಕೋಹಾಲ್ ಕನ್ಸಂಪ್ಷನ್, ಸ್ಮೋಕಿಂಗ್ ಆಗಿರ್ಬೋದು, ಸೊ ಇದೆಲ್ಲ ತುಂಬ ಮಾಡ್ತಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂಥ ವೈಟಮಿನ್ ಸಿ ಅನ್ನೋದು ಬಾಡಿಲಿ ಇರೋದ್ರಿಂದ ಅಂಥ ಜನಕ್ಕೆ ಏನಾಗುತ್ತೆ, ಅಂಥ ಒಂದು ಪೀಪಲ್ಸ್ಗೆ ಏನಾಗ್ತಾ ಬರುತ್ತೆ ಅಂತಂದರೆ ತುಂಬಾ ಹುಷಾರು ತಪ್ತಾರೆ, ಸ್ಟ್ರೆಸ್ ಆಗುತ್ತೆ, ಯಾವುದೇ ರೀತಿ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ್ಯಂಡ್ ನಮ್ಮ ಒಂದು ಪಾಸಿಟಿವ್ ಮೈಂಡ್, ಪಾಸಿಟಿವ್ ಏನು ವೈಬ್ಸ್ ತೊಗೋಬೇಕು ಅನ್ಕೋತೀವೋ ಅದು ಕೂಡ ಅಬ್ಸಾರ್ಪ್ಷನ್ ಕರೆಕ್ಟಾಗಿ ಆಗೋದಿಲ್ಲ. ಸೊ ಈ ಥರ ಆದಂಥ ಸುಮಾರು ರೀಸನ್ಸ್ ವೈಟಮಿನ್ ಸಿ ಡಿಫಿಷಿಯನ್ಸಿಗೆ ಕಾರಣ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ನಾವು ಅಂತಂದರೆ, ನಮ್ಮ ಡೈಲಿ ತಿನ್ನುವಂಥ ಆಹಾರದಲ್ಲಿ ವೈಟಮಿನ್ ಸಿ ಇರುವಂಥ ಆಹಾರನ ಕನ್ಸ್ಯೂಮ್ ಮಾಡ್ಕೊಬೇಕಾಗುತ್ತೆ. ಸೊ ಫಸ್ಟ್ ಬಂದು ನಾನು ಏನು ಹೇಳ್ತೀನಿ ಅಂತಂದರೆ, ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಆ್ಯಂಡ್ ಗ್ರೀನ್ ಲೀವ್ಸಲ್ಲಿ ನೀವು ಯಾವ ಫ್ರೂಟ್ಸಲ್ಲಿ ವೈಟಮಿನ್ ಸಿ ಇದೆ, ಯಾವ ವೆಜಿಟೇಬಲ್ಸಲ್ಲಿ ವೈಟಮಿನ್ ಸಿ ಇದೆ, ಯಾವ ಗ್ರೀನ್ ಲೀವ್ಸಲ್ಲಿ ವೈಟಮಿನ್ ಸಿ ಇದೆ, ಅದನ್ನು ಯಾವ ರೀತಿ ನಾವು ಅದನ್ನು ಬಾಡಿಗೆ ಕನ್ಸ್ಯೂಮ್ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಫಸ್ಟ್ ಬಂದು ಸಿಟ್ರಿಕ್ ಇರುವಂಥ ಅಂಶ, ಆರೆಂಜ್, ಲೆಮನ್, ಸ್ಟ್ರಾಬೆರಿ, ಕಿವಿ, ಚೇಪೆಕಾಯಿ ಅಂದರೆ ಗೂವಾ ಅಂತ ಹೇಳ್ತೀವಿ, ಆ್ಯಂಡ್ ಆಮ್ಲ, ಇಂಡಿಯನ್ ಗೂಸ್ಬೆರಿ ಅಂತ ಹೇಳ್ತೀವಿ. ಇಷ್ಟು ಫ್ರೂಟ್ಸಲ್ಲೂ ವೈಟಮಿನ್ ಸಿ ತುಂಬಾ ಇದೆ. ಸೊ ಫಸ್ಟ್ ಆಫ್ ಆಲ್ ಆಮ್ಲಾದಲ್ಲಿ ವೈಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಇನ್ನೊಂದು ಹೆಸರಲ್ಲಿ ಇಂಡಿಯನ್ ಗೂಸ್ಬೆರಿ ಅಂತಲೂ ಕೂಡ ಕರಿತೀವಿ. ಇದು ಲೋಕಲ್ ಮಾರ್ಕೆಟ್ ಶಾಪ್ಸಲ್ಲಿ ಆಗಿರ್ಬೋದು, ಲೋಕಲ್ ಸ್ಟೋರ್ಸಲ್ಲಿ ತುಂಬಾ ಸಿಗುತ್ತೆ. ದಯವಿಟ್ಟು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಆಮ್ಲ ಜ್ಯೂಸ್ ನಾವು ಕುಡಿಯೋದ್ರಿಂದ, ಇಂಡಿಯನ್ ಗೂಸ್ಬೆರಿ ಜ್ಯೂಸ್ನ ಕುಡಿಯೋದ್ರಿಂದ ವೈಟಮಿನ್ ಸಿ ಯಥೇಚ್ಛವಾಗಿ ನಮ್ಮ ಬಾಡಿಗೆ ಹೋಗುತ್ತೆ. ಆ್ಯಂಡ್ ಯಾವುದೇ ರೀತಿಯಾದಂತಹ ವೈಟಮಿನ್ ಸಿ ಡಿಫಿಷಿಯನ್ಸಿಗೆ ಇದು ತಡೆಗಟ್ಟೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಬಂದು ನಾನು ಆರೆಂಜ್ ಹೇಳಿದೆ, ಲೆಮನ್ ಹೇಳಿದೆ, ಸಿಟ್ರಿಕ್ ಇರುವಂಥ ಅಂಶ ಮತ್ತು ಹುಳಿ ಇರುವಂಥ ಅಂಶ ಅಂತ ಹೇಳ್ತೀವಿ. ಸ್ಟ್ರಾಬೆರಿ ಕೂಡ ಹುಳಿ ಇರುತ್ತೆ, ಕಿವಿ ಫ್ರೂಟ್ ಕೂಡ ಹುಳಿ ಇರುತ್ತೆ, ಆ್ಯಂಡ್ ಚೇಪೆಕಾಯಿಲಿ ಅಷ್ಟು ಹುಳಿ ಇರೋಲ್ಲ, ಬಟ್ ನಾವು ಅದನ್ನು ತಿನ್ಬೋದು, ಅದರಲ್ಲೂ ಕೂಡ ವೈಟಮಿನ್ ಸಿ ತುಂಬಾ ಇದೆ. ಆ್ಯಂಡ್ ಇವಾಗ ಆಮ್ಲ, ಅದರಲ್ಲೂ ಕೂಡ ಅಷ್ಟೇ. ಇದನ್ನು ಡೈಲಿ ಇಷ್ಟು ಫ್ರೂಟ್ಸ್ನ ಡೈಲಿ ಕನ್ಸ್ಯೂಮ್ ಮಾಡೋದಲ್ಲ. ಸೊ ಇದನ್ನು ನೆಕ್ಸ್ಟ್ ಇನ್ನೊಂದ್ರಲ್ಲಿ ಹೇಳ್ತೀನಿ ಇವಾಗ. ಸೊ ನೆಕ್ಸ್ಟ್ ಬಂದು ವೆಜಿಟೇಬಲ್ಸಲ್ಲಿ ನಾವು ಜಾಸ್ತಿ ನೋಡೋದು ಬೆಲ್ ಪೆಪ್ಪರ್ ಅಂತ ಕೇಳಿರ್ತೀರ, ಆ್ಯಂಡ್ ನೆಕ್ಸ್ಟ್ ಈಸ್ ಬ್ರಾಕ್ಲಿ, ಕ್ಯಾಬೇಜ್, ಟೊಮ್ಯಾಟೊ, ಇದರಲ್ಲೆಲ್ಲದರಲ್ಲೂ ಕೂಡ ವೈಟಮಿನ್ ಸಿ ಅನ್ನೋದು ಯಥೇಚ್ಛವಾಗಿರೋದ್ರಿಂದ ಇದು ಕೂಡ ವೈಟಮಿನ್ ಸಿ ಡಿಫಿಷಿಯನ್ಸಿ ಬರೋದನ್ನು ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಗ್ರೀನ್ ಲೀವ್ಸಲ್ಲಿ ನಾವು ಪಾಲಕ್ ಸೊಪ್ಪಲ್ಲಿದೆ, ಆದಷ್ಟು ಎಲ್ಲ ಗ್ರೀನ್ ಲೀವ್ಸ್ ತಿನ್ನೋದ್ರಿಂದ ಹೆಲ್ತಿ ಹ್ಯಾಬಿಟ್ಸ್ಗೆ ನಾವು ಗ್ರೀನ್ ಲೀವ್ಸ್ ಅಂತಂದರೆ ಸೊಪ್ಪುಗಳನ್ನ ಡೈಲಿ ತಿನ್ನೋದ್ರಿಂದ ಯಾವುದೇ ರೀತಿಯಾದಂತಹ ನಮಗೆ ಡಿಸೀಸ್ ನಮ್ಮ ಒಂದು ಹೆಲ್ತ್ಗೆ, ನಮ್ಮ ಒಂದು ಲೈಫ್ ಸ್ಟೈಲ್ಗೆ ಬರೋದಿಲ್ಲ ಅಂತಂದರೆ ಲೈಫ್ಗೆ ಬರೋದಿಲ್ಲ, ಎಂಟ್ರಿ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಇದನ್ನು ಯಾವ ರೀತಿ ನಾವು ಕನ್ಸ್ಯೂಮ್ ಮಾಡಬೇಕು ಡೈಲಿ ಅಂತಂದರೆ, ಡೈಲಿ 2 ವೆಜಿಟೇಬಲ್ಸ್, 2 ಫ್ರೂಟ್ಸ್ ಆ್ಯಂಡ್ ಯಾವುದಾದ್ರೂ ಒಂದು ರೀತಿಯಾದಂಥ ಸೊಪ್ಪನ್ನು ನಾವು ಸೇರಿಸೋದ್ರಿಂದ ವೈಟಮಿನ್ ಸಿ ಡಿಫಿಷಿಯನ್ಸಿನ ತಡೆಗಟ್ಟಬಹುದು. ಸೊ ಈ ವೈಟಮಿನ್ ಸಿ ಕರೆಕ್ಟಾಗಿ ಇಲ್ಲ ಅಂತಂದರೆ ನಿಮಗೆ ಆದಷ್ಟು ಜಾಯಿಂಟ್ ಪೇನ್ಸ್ ಬರೋದಕ್ಕೆ ಫಸ್ಟ್ ಕಾರಣ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಹೆಲ್ದಿ ಸ್ಕಿನ್ ಇರೋದಿಲ್ಲ, ತುಂಬಾ ಡ್ರೈನೆಸ್ ಆಗುತ್ತೆ ಸ್ಕಿನ್ನು, ಆ್ಯಂಡ್ ತುಂಬ ರೀತಿಯಾದಂತಹ ನಮಗೆ ಡಿಸೀಸ್ ಎಂಟ್ರಿ ಆಗ್ತಾ ಬರುತ್ತೆ ನಮ್ಮ ಒಂದು ಹೆಲ್ತಿ ಲೈಫ್ಗೆ. ಸೊ ಆದಷ್ಟು ವೈಟಮಿನ್ ಸಿ ಇರುವಂಥ ಆಹಾರನ ತಗೊಳ್ಳಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊತ ನಾನು ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋನ ಫುಲ್ ಕಂಟಿನ್ಯೂ ಆಗಿ ವೀಡಿಯೋಸ್ನ ನೋಡಿ, ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ಸ್ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದ್ರಿಂದ ಈ ಒಂದು ವೈಟಮಿನ್ ಸಿ ಡಿಫಿಷಿಯನ್ಸಿನ ನಾವು ಇನ್ನೂ ಡೀಟೇಲ್ ಎಕ್ಸ್ಪ್ಲೈನ್ ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಕಮೆಂಟ್ ಮಾಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.